Hey guys, welcome back to our YouTube channel, Friends Diaries. ಆ್ಯಕ್ಚುಲಿ ನಾನು ಮಾತಾಡ್ತಾ ಇದ್ರೆ ಎಕೋ ಬರ್ತಾ ಇದೆ, ಸೊ ಪ್ಲೀಸ್ ಆ ಎಕೋ ಸೌಂಡ್ನ ಇಗ್ನೋರ್ ಮಾಡಿ. ಈಗ ಟೈಮ್ ಬಂದು ಇಟ್ಸ್ 11:33. ಸೊ ಫುಡ್ ಆರ್ಡ್ರ್ ಮಾಡಿದ್ದೀವಿ, ಇನ್ನೊಂದು 20 to 25 minutes ಇದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆ್ಯಕ್ಚುಲಿ ನಮಗೆ ಗರ್ಲ್ಸ್ ನೈಟ್ ಔಟ್ ಅಂದರೆ ನೈಟ್ ಔಟ್ ಇನ್ ದ ಸೆನ್ಸ್ ಎಲ್ಲೂ ಇಲ್ಲ, ನಮ್ಮ ಮನೇಲೆ, ನಮ್ಮ 3 ಜನದ ಮನೇಲೆ ಎಲ್ಲಾದರೂ ಒಂಥರ ಪ್ಲ್ಯಾನ್ ಮಾಡಿ ಡೆಕೋರೇಟ್ ಮಾಡಿ ಅಲ್ಲಿ ಫುಡ್ ತಿನ್ಕೊಂಡು ನಮ್ಗೆ ಇಷ್ಟ ಆಗಿದ್ದ ಮ್ಯೂಸಿಕ್ಸ್ ನೋಡಿಕೊಂಡು ಮ್ಯೂಸಿಕ್ ಕೇಳಿಕೊಂಡು ಮೂವಿ ನೋಡಿಕೊಂಡು ಆ ಥರ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸೊ ಇವತ್ತು ಇಲ್ಲಿ ನಾನು ಬ್ಲಾಗ್ ಮಾಡ್ತಾ ಇದ್ರೆ ಇಲ್ಲಿ ಇವರಿಬ್ರು ಸಖತ್ ಕಿತ್ತಾಡ್ತಾ ಇದ್ದಾರೆ. ಕಿತ್ತಾಡ್ತಾ ಇಲ್ಲ, ಸ್ವಾತಿ ನನಗೆ ಇದೇ ಪಿಲ್ಲೋ ಬೇಕು ಅದೇ ಪಿಲ್ಲೋ ಬೇಕು ಅಂತ ಹಠ ಮಾಡ್ತಿದ್ದಾರೆ. ಸೊ ಸಮಾಧಾನ ಮಾಡಿ ಕೂರಿಸಿದ್ರಿ ನೋಡಿ ಗೈಸ್ ಈ ಥರ. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತಿದೆ, ಬಿಕಾಸ್ ಗರ್ಲ್ಸ್ ಸ್ಟೇ ನಾವು ಸ್ಟೇ ಆಗಿ ತುಂಬ ದಿನ ಆಗಿತ್ತು. ಮ್ಯೂಸಿಕ್ ಕೇಳ್ಕೊಂಡು ನಮ್ದು ಹರಟೆ ಹೊಡೆಯೋದೇ ಒಂದು 3 hour 4 hour, ಇಡೀ ರಾತ್ರಿ ಅದೇ ಆಗೋಗ್ಬಿಡುತ್ತೆ. ಮಾತಾಡ. ಸೊ ಇವತ್ತು ನಾವು ಆ್ಯಕ್ಚುಲಿ ಸಿಂಪಲಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀವಿ. ಯೂಶ್ವಲಿ ಇದೇ ಥರ ಇರುತ್ತೆ, ಓವರ್ ಡೆಕೋರೇಷನ್ಗಿಂತ ಆ ಲೈಟ್ ಬೆಳಕಲ್ಲಿ ನಮಗಿರೋದೇ ನಮಗೆ ತುಂಬ ಇಷ್ಟ. ಆ ಲೈಟ್ ಬೆಳಕಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ತೋರಿಸ್ತೀವಿ ನಿಮಗೆ ಯಾವ ಥರ ನಾವು ಮಾಡಿದ್ವಿ ಅಂತ. ತುಂಬ ಆರಾಮಾಗಿ ಲೈಟ್ ಮ್ಯೂಸಿಕ್ ಹಾಕೊಂಡು ಆ ಲೈಟ್ ನೋಡ್ಕೊಂಡು ಊಟ ಮಾಡಿಕೊಂಡು ನಮ್ಮ ಹರಟೆಗಳು ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತು ಈ ವ್ಲಾಗಲ್ಲಿ ನಾವು ಹೇಗೆ ಎಂಜಾಯ್ ಮಾಡ್ತೀವಿ, ನಮ್ಮೊಂದು ಪೀಸ್ ಆಫ್ ಮೈಂಡ್ನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾವು ತೋರಿಸ್ತೀನಿ. ಸೊ ಇವಾಗ ಫಸ್ಟ್ ನಾವು ನಮ್ಮ ರೂಮ್ನ ಹೇಗೆ ಡೆಕೋರೇಟ್ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ, ಓಕೆನಾ? ಸೊ ನಾವು ಸ್ವಾತಿ ಮನೆಗೆ ಇವತ್ತು ಈ ಸತಿ ಬಂದಿರೋದು. ಸೊ ಹೀಗೆ ಡೆಕೋರೇಟ್ ಮಾಡಿದ್ದೀವಿ, ಅಂದರೆ ಡೆಕೋರೇಟ್ ಇನ್ ದ ಸೆನ್ಸ್ ಜಸ್ಟ್ ಲೈಟ್ಸ್ ಹಾಕಿದ್ದೀವಿ ಅಷ್ಟೇ. ಒಂದು ಕಾಮ್ನೆಸ್ ಆ ಥರ ಲೈಟ್ ಕ್ರಿಯೇಟ್ ಆಗುತ್ತೆ ಅಂತ. ಇವರಿಬ್ರು ಯಾವಾಗಲೂ ಕಿತ್ತಾಡ್ಕೊಂಡು ಕೂತಿರ್ತಾರೆ, ಅದು ಇದು ಇದು ಅದು ಅಂದ್ಕೊಂಡು. ನೀನು ಮಾತಾಡು ನಾನು ಮಾತಾಡು, ಹೀಗೆ ಮಾಡಿದ್ದೀವಿ. ಸೊ ಇಲ್ಲಿ ಬಂದಂದರೆ ಅದು ಆಫೀಸ್ ಬ್ಯಾಗು, ಸ್ವಲ್ಪ ಇಗ್ನೋರ್ ಮಾಡಿ. ಇದು ತಿನ್ನಕ್ಕೆ ಇಟ್ಕೊಂಡಿದ್ದೀವಿ. ಆಮೇಲಿಂದ ಮೂವಿ ನೋಡಬೇಕಂತ. ಯಾವ ಮೂವಿ ಡಿಸೈಡ್ ಮಾಡಿದ್ದೀರಾ? ಓಕೆ, ಯು ಶ್ಯೂರ್? ಫುಡ್ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅದು ಬಂದಿದ ತಕ್ಷಣ ಮೂವಿ ಹಾಕ್ಕೊಂಡು ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಓಕೆ, ಎಂಜಾಯ್ ಗೈಸ್. ಫುಡ್ ಬಂತ ಅಂತ ಚೆಕ್ ಮಾಡೋಕೆ ಹೋಗಿದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇಲ್ಲೊಂದು ಪಾರ್ಟಿ ನಡೀತಾ ಇದೆ. ಫುಡ್ ಬಂದಿದೆ. ಸೊ ಬೇಗ ತಿಂದಿರೋಣ. ಓಕೆ, ಸ್ವಾತಿ ಅವಳ ಲೈಟ್ಗೆ ಅವಳ ಕ್ಯಾಮ್ರಾಗೆ ಬೀಳ್ತಾಯಿಲ್ಲ. ಸೊ ನಾವು ಸ್ವಾತಿ ಮನೆಗೆ ಬಂದಿರೋದ್ರಿಂದ ಸ್ವಾತಿ ಪ್ಲೀಸ್ ಮಾತಾಡು. ಆ್ಯಕ್ಚುಲಾಗಿ ತುಂಬ ದಿನ ಆದಮೇಲೆ ಈ ಪಾರ್ಟಿ ಕಂಡಕ್ಟ್ ಮಾಡ್ತಾ ಇರೋದು. ಕಂಡಕ್ಟ್ ಮಾಡಿದ್ದಾರೆ ಗೈಸ್, ಕಂಡಕ್ಟ್ ಮಾಡಿ ಪಾರ್ಟಿ ಕಂಡಕ್ಟ್ ಏನೋ ಈವೆಂಟ್ ಕಂಡಕ್ಟ್ ಮಾಡಿರುತ್ತಾರೆ. ಇದು ನಮ್ಗೆ ಈವೆಂಟ್. ಆಫ್ಟರ್ ಲಾಂಗ್ ಟೈಮ್ ಎಂಜಾಯ್. ನಾವು ಹೇಳೋದಲ್ಲ ನಮ್ಮ ಅಡ್ಡ ಸ್ವಾತಿ ಮನೆ ಅಂತ. ಸೊ ಆಬ್ವಿಯಸ್ಲಿ ಅಲ್ಲೇ ಕಂಡಕ್ಟ್ ಆಗಿದೆ. ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀಯ ಸ್ವಾತಿ? ಆ್ಯಕ್ಚುಲಾಗಿ ಏನಂದರೆ ಎಲ್ಲರೂ ಮಲಗಿದ್ದಾರೆ, ನಾವು ಮಾತ್ರ ಸ್ವಲ್ಪ ಗಡ. ಇವಾಗ ಫುಡ್ ಬಂದಿದೆ, ಬಟ್ ಇನ್ನೂ ನಮ್ಮ ಪಾರ್ಟಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಫುಡ್ ಆದಮೇಲೆ ಸ್ವಲ್ಪ
ಇವಾಗ 12 o'clock, ಇವಾಗ ನಮ್ಮ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. Gagana loves this song with Swati. But Gagana really likes. Viritiye panch mitaya, mama panch mitaya. ಡ್ಯಾನ್ಸ್ ಆಡಿ ಸುಸ್ತಾಗೋಗ್ಬಿಟ್ಟವ್ರೆ. ಲಾಕ್ ಮಾಡಿಸಿದ್ದೀನಿ. ಹೇ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ನೈಟ್ ಆ್ಯಕ್ಚುಲಿ ವೀಡಿಯೋ ಎಂಡ್ ಮಾಡೋದಕ್ಕಾಗಲಿಲ್ಲ. ಈಗ ಒಂದು ಟೈಮ್ 10 ಕಾಲ್ ಆಗಿರಬೇಕು. ನಿನ್ನೆ ಟಯರ್ಡ್ ಆಗಿದ್ವಿ, ಮಲ್ಕೊಂಡ್ಬಿಟ್ಟಿದ್ವಿ. ಇನ್ನೊಬ್ರು ಇನ್ನೂ ಮಲ್ಕೊಂಡಿದ್ದಾರೆ, ಎದ್ದಿದ್ದಾರೆ, ಡೌ ಮಾಡ್ತಾಯಿದ್ದಾರೆ. ಸೊ ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೇ ಬಾಯ್ ಸ್ವಾತಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.